ಹೆಲೋ ಫ್ರೆಂಡ್ಸ್, ಇವತ್ತು ನಾವು ನೋಡಕ್ ಹೋಗ್ತಿರೋ ಸೂಪರ್ ಹಿಟ್ ಜಾಪನೀಸ್ ಆನಿಮೆ ಸೀರೀಸ್ ಹೆಸರು ಎಮಿನೆನ್ಸ್ ಇನ್ ಶಾಡೋ ಸೀಸನ್ 1 ಎಪಿಸೋಡ್ 1. ಟಾಪ್ ಲೆಜೆಂಡರಿ ಲಿಸ್ಟ್ಗೆ ಎಂಟ್ರಿ ಕೊಟ್ಟೋ ಒರೇ ಒಂದು ಆನಿಮೆ ಇದು. ನೀವು ಆಲ್ರೆಡಿ ನೋಡಿದ್ರು ಕೂಡ ಮತ್ತೆ ನೋಡೋಕೆ ಅಷ್ಟು ಸಖತ್ತಾಗಿರುತ್ತೆ. ನನ್ನ ಲೆಜೆಂಡರಿ ಲಿಸ್ಟಲ್ಲೇ ಇದು ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಸಖತ್ತಾಗಿರುತ್ತೆ ಗುರು. ಸರಿ ಬನ್ನಿ ಇವತ್ತಿನ ಕತೆಗೆ ಹೋಗೋಣ. ನಾನು ಮಲ್ಗಿದ್ನಾ ಅಂತ ಒಂದು ಹುಡುಗಿ ಎದ್ದೊಳ್ತಾಳೆ. そのまま寝ちゃったのか。ಮೇಡಮ್ ಏನಾಯ್ತು, ಓಕೆ ತಾನಾ ಅಂತ ಡ್ರೈವರ್ ಕೇಳ್ತಾನೆ. ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಸ್ಕೂಲ್ಗೆ ಬರ್ತಾಳೆ. ಅವರ ಹಿಂದೆ ಇನ್ನೊಂದು ಕಾರು ಫಾಲೋ ಮಾಡ್ಕೊಂಡು ಬರ್ತಿದೆ. ಅವಳು ಸ್ಕೂಲಲ್ಲಿ ಇಳಿದ ತಕ್ಷಣ ಹಾಯ್ ಗುಡ್ ಮಾರ್ನಿಂಗ್ ನಿಶಿನೋ, ಹೇಗಿದ್ಯಾ ಅಂತ ಎಲ್ಲರೂ ವಿಶ್ ಮಾಡ್ತಾರೆ. ಅವಳು ತುಂಬ ಸ್ವೀಟಾಗಿ ಗುಡ್ ಮಾರ್ನಿಂಗ್ ಹೇಳ್ತಾಳೆ. ನನ್ನ ಲೈಫಲ್ಲಿ ಎಲ್ಲ ಪರ್ಫೆಕ್ಟಾಗಿ ಹೋಗ್ತಾ ಇದೆ, ಈ ಒಪ್ಪನನ್ನ ಬಿಟ್ಟು. ಅವನು ಗ್ರೇಡ್ಸಲ್ಲಿ ಬಿಲೋ ಆವ್ರೇಜ್, ಸ್ಪೋರ್ಟ್ಸಲ್ಲೂ ಆವ್ರೇಜ್, ನನಗಿವನು ಅಂದರೆ ಆಗಲ್ಲ ಅಂತ ಅವಳು ಮೈಂಡಲ್ಲಿ ಅನ್ಕೋತಾಳೆ. ಆದರೂ ಕೂಡ ಫೇಕ್ ಸ್ಮೈಲ್ ಕೊಟ್ಟು ಹೇ ಗುಡ್ ಮಾರ್ನಿಂಗ್ ಕಾಗೇನೋ ಅಂತ ಹೇಳ್ತಾನೆ. ಅವನು ಗುಡ್ ಮಾರ್ನಿಂಗ್ ನಿಶಿಮುರಾ ಅಂತಾನೆ. ಅವಳಿಗೆ ಫುಲ್ಲು ಉರಿ. ಇಲ್ಲ ನೀನು ತಪ್ಪು ಹೇಳ್ತಿದೀಯಾ, ನನ್ನ ಹೆಸರು ನಿಶಿಮುರಾ ಅಲ್ಲ ಅಂತಾಳೆ. ಓ ಅಪ್ಪಡಿಯಾ, ಸಾರಿ ಅಂತಾನೆ. ಅವಳು ಹೆಸರೇಳಕ್ ಹೋಗುವಾಗ ಅವನು ಮೈಂಡಲ್ಲಿ ವೆಯ್ಟ್ ಮಾಡೋ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಹೆಸರು ಮಾತ್ರ ನಾನು ನೆನ್ಪಿಡ್ವೆ, ನೀನೊಂದು NPC, ಅದಕ್ಕೆ ನಿನ್ನ ಹೆಸರು ನಾನು ಮರ್ತಿದ್ದೀನಿ ಅಂತ ಅನ್ಕೋತಾನೆ. ಅವಳು ಮೈಂಡಲ್ಲಿ ಉರ್ಕೊಳ್ತಾ 3 ತಿಂಗಳಿಂದ ನನ್ನ ಪಕ್ಕದ ಬೆಂಚಲ್ಲಿ ಕೂತಿದೀಯಾ, ಏನೋ ಲೆಸನ್ ಹೇಳ್ತಾ ಇದೀಯಾ ಅನ್ಕೋತೀನಿ ಅಂತ ಅನ್ಕೋತಾಳೆ. ಸಾರಿ ನಿಶಿತಾನಿ ಅಂತ ಅವನು ಮತ್ತೆ ಹೇಳ್ತಾನೆ. ಅವಳಿಗೆ ಫುಲ್ಲು ಕೋಪದಲ್ಲಿ ನಿಶಿತಾನಿ ಎಲ್ಲ ಬೇಫೂಫೆ, ಅದು ನಿಶಿನೋ ಅಂತ ಹೇಳ್ತಾಳೆ. ಆಮೇಲೆ ನೋಡೋಣ ನಿಶಿಮುರಾ ಅಂತ ಹೇಳಿ ಅವನು ಹೊರಟಾಕ್ ಹೋಗ್ತಾನೆ. ಅವಳಿಗೆ ಫುಲ್ಲು ಕಡುಪಾಗುತ್ತೆ. ಯಾವಾಗ್ಲೂ ಇವನು ನನ್ನ ಮುಖ ನೋಡಿ ಮಾತಾಡೋದಿಲ್ಲ, ನನ್ನ ಇಗ್ನೋರ್ ಮಾಡ್ತಾನೆ ಅಂತ ಅವಳು ಯೋಚನೆ ಮಾಡ್ತಾಳೆ. ಆವಾಗ ಬೇರೆ ಸ್ಟೂಡೆಂಟ್ಸ್ ಬಂದು ಅವಳ ಆಕ್ಟಿಂಗ್ ಬಗ್ಗೆ ಪೊಗಳ್ತಾರೆ. ನಾನು ಯಾವಾಗ್ಲೂ ಆ ಕಾಗಿನೋನ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಅವಳು ಅನ್ಕೋತಾಳೆ. ನಮ್ಮ ಹೀರೋ 2051, 52 ಅಂತ ಕೌಂಟ್ ಮಾಡ್ಕೋತಾ ವರ್ಕೌಟ್ ಮಾಡ್ತಾ ಇದ್ದಾನೆ. ನಾನು ಮಿಡಲ್ ಸ್ಕೂಲಲ್ಲಿದ್ದಾಗ ಒಂದು ಇನ್ಸಿಡೆಂಟ್ ಆಯಿತು. ಒಬ್ಬ ಸ್ಟಾಕರ್ ನನ್ನ ಫಾಲೋ ಮಾಡ್ಕೊಂಡು ಬಂದು ಕಿಡ್ನ್ಯಾಪ್ ಮಾಡಿದ್ದ. ಆ ಇನ್ಸಿಡೆಂಟ್ ಆದ್ಮೇಲಿಂದ ನಾನು ಒಂದು ಫೇಕ್ ಮಾಸ್ಕ್ ಹಾಕೊಂಡು ಬದುಕ್ತಾ ಇದ್ದೀನಿ ಅಂತ ಅವಳು ಯೋಚಿಸ್ತಾಳೆ. ಇಲ್ಲಿ ನಮ್ಮ ಹೀರೋ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಓದ್ತಾ ಇದ್ದಾನೆ. ನನ್ಗಿನ್ನೂ ತುಂಬ ಪವರ್ ಬೇಕು ಅಂತ ಹೀರೋ ಅನ್ಕೋತಾ ಇದ್ದಾನೆ. ಕ್ಲಾಸಲ್ಲಿ ಟೀಚರ್ ಫೆಸ್ಟಿವಲ್ ಸರ್ವೆ ಬಗ್ಗೆ ಕೇಳಿದಾಗ ನಿಶಿನು ಕೈ ಎತ್ತಾಳೆ. ಎಲ್ಲರೂ ಅವಳನ್ನ ವಾವ್ ನೀನ್ ಎಷ್ಟು ಒಳ್ಳೆಯವಳು ಅಂತ ಪೊಗಳ್ತಾರೆ. ಹೀರೋ ಕೂಡ ಟೀಚರ್ಗೆ ಪೆಟ್ಟು ಥರ ಇರಬೇಕು, ಒಂದು ಆರ್ಡಿನರಿ ಸ್ಟೂಡೆಂಟ್ ಥರ ಇರಬೇಕು ಅಂತ ಡಿಸೈಡ್ ಮಾಡಿ ಆ ಕೆಲಸ ತಗೊಳ್ತಾನೆ. ನಾನು ಪಾಪ್ಯುಲರ್ ಗರ್ಲ್ ಆಗಿ ಆ್ಯಕ್ಟ್ ಮಾಡಿದರೆ ಮಾತ್ರ ಎಲ್ಲರಿಗೂ ಇಷ್ಟ ಆಗೋದು, ನನ್ನ ಲೈಫ್ ಪೂರ್ತಿ ಹೀಗೆ ಆ್ಯಕ್ಟ್ ಮಾಡ್ಕೊಂಡಿರ್ಬೇಕಾ ಅಂತ ಅವಳು ಬೇಜಾರಲ್ಲಿ ಅನ್ಕೋತಾಳೆ. ಸ್ಕೂಲ್ ಮುಗಿದ್ಮೇಲೆ ಅವಳು ಡ್ರೈವರ್ಗೆ ಕಾಲ್ ಮಾಡ್ತಾಳೆ. ಆದರೆ ಡ್ರೈವರ್ನ ಯಾರೋ ಆಕ್ಸಿಡೆಂಟ್ ಮಾಡಿ ಹುಡುತು ಹಾಕಿದ್ದಾರೆ. ಡ್ರೈವರ್ ಬರಲ್ಲ ಅಂತ ಗೊತ್ತಾದ್ಮೇಲೆ ಅವಳು ನಡೆದುಕೊಂಡೇ ಮನೆಗೆ ಹೊರಡ್ತಾಳೆ. ನಮ್ಮ ಹೀರೋ ಮೇಲ್ಗಡೆ ನಿಂತು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಅವಳು ಹೋಗುವಾಗ ಹಿಂದೆ ಯಾರೋ ಬಂದ ಹಾಗೆ ಸೌಂಡ್ ಬರುತ್ತೆ. ತಿರ್ಕೊಂಡು ನೋಡಿದ್ರೆ ಯಾರೂ ಇಲ್ಲ. ಅಪ್ಪಾಡ ಅಂತ ನೆಮ್ಮದಿಯಾಗಿ ತಿರುಗು ಅಷ್ಟರಲ್ಲಿ ಒಬ್ಬ ದೊಡ್ಡ ಆಳು ನಿಂತ ಇದ್ದಾನೆ. ಅಯ್ಯೋ ಯಾರೋ ಇವನು ಅಂತ ಅವಳು ಹೆದರ್ಕೊಂಡು ಓಡುವಾಗ ಇನ್ನೊಂದು ಕಾರ್ ಬಂದು ಬ್ಲಾಕ್ ಮಾಡುತ್ತೆ. ಅವಳನ್ನ ಹಿಡಿದು ಕಟ್ಟಿ ಹಾಕಿ ಕಾರಲ್ಲಿ ಹಾಕ್ತಾರೆ. ಹೀರೋ ಇದನ್ನ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಅವಳನ್ನ ಒಂದು ಡಾರ್ಕ್ ಆದ ಜಾಗದಲ್ಲಿ ಕಟ್ಟಿ ಹಾಕಿದ್ದಾರೆ. ಒಬ್ಬ ಕೋಟ್ ಸೂಟ್ ಹಾಕಿರೋ ಕಿಡ್ನ್ಯಾಪರ್ ಬಂದು ನಿಶಿನೋ ಫ್ಯಾಮಿಲಿ ಹುಡುಗಿಯಾಗಿ ನೀನು ರಸ್ತೆಯಲ್ಲಿ ಒಬ್ಬಳೇ ಓಡಾಡ್ತೀಯಾ, ಎಷ್ಟು ದಡ್ಡ ನೀನು ಅಂತಾನೆ. ಇನ್ನೊಬ್ಬ ಹಣ ಬಂದು ತಕ್ಷಣ ಇವಳನ್ನ ಬಿಟ್ಟೋಡೋಣ ಅಂತಾನೆ. ಆದರೆ ಕೋಟ್ ಸೂಟ್ ಅವನು ಅದು ಬರೀ ಕವರ್ ಅಪ್ ಸ್ಟೋರಿ. ನಮ್ಮ ಅಸಲಾಗಿರೋ ಪ್ಲ್ಯಾನ್ ಅವಳ ಅಪ್ಪನ ಬಿಸ್ನೆಸ್ನ ಹಾಳು ಮಾಡೋದು. ಬಾಸ್ ಬರೋವರೆಗೂ ಇವಳನ್ನ ಏನು ಬೇಕಾದರೂ ಮಾಡಬಹುದು ಅಂತ ಖತರ್ನಾಕ್ ಆಗಿ ನಗ್ತಾನೆ. ಇವರು ಇಷ್ಟು ಜನ ಇದ್ದಾರೆ ಅಂತ ನಮ್ಮ ಹೀರೋ ಹೊರಗಡೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಅವನು ಕೈಯಲ್ಲಿ ಹಾಕಿರೋ ಹೆವಿ ವೆಯ್ಟ್ಸ್ನ ತೆಗೆದಿಡ್ತಾನೆ. ಬ್ಯಾಗಿಂದ ಒಂದು ಮಾಸ್ಕ್ ತೆಗೆದು ಹಾಕೋತಾನೆ. ಕಿಡ್ನ್ಯಾಪರ್ ಅವಳಿಗೆ ಇದು ನಿನ್ನ ಸೆಕೆಂಡ್ ಟೈಮ್ ಕಿಡ್ನಾಪ್ ಆಗ್ತಿರೋದಲ್ವಾ, ಆದ್ರೆ ಈ ಸಲ ನೀನು ಅನುಭವಿಸೋ ನರಕನ್ನ ಯಾವತ್ತೂ ಮರೆಯಲ್ಲ ಅಂತ ಬೆದರಿಕೆ ಆಗ್ತಾ ಇದ್ದಾನೆ. ಅಷ್ಟರಲ್ಲಿ ಮೇಲ್ಗಡೆ ಯಾರೋ ನಡೆದೋ ಸೌಂಡ್ ಬರುತ್ತೆ. ಎಲ್ಲರೂ ನೋಡಿದ್ರೆ ನಮ್ಮ ಹೀರೋ ಮಾಸ್ ಎಂಟ್ರಿ ಕೊಡ್ತಾ ಇದ್ದಾನೆ. ಯಾರು ನೀನು ಅಂತ ಕಿಡ್ನ್ಯಾಪರ್ ಕೇಳಿದಾಗ ಸ್ಟೈಲಿಶ್ ರಫಿಯನ್ ಸ್ಲೇಯರ್ ಅಂತ ಹೀರೋ ಕೂಲಾಗಿ ಹೇಳ್ತಾನೆ. ಕೋಟ್ ಸೂಟ್ ಅವನು ಗನ್ ತೆಗಿಯೋಕ್ ಹೋದ್ರೆ ನಮ್ಮ ಹೀರೋ ಅವನನ್ನ ಅಸಾಲ್ಟಿಯಾಗಿ ಒಂದೇ ಏಟ್ ಹೊಡೆದು ಬಿಸಾಕ್ತಾನೆ. ಈಗ ಇನ್ನೊಂದು ಎಕ್ಸ್ ಮಿಲಿಟರಿ ಮ್ಯಾನ್ ಬಂದು
ಪರವಾಗಿಲ್ಲ, ನಿನ್ನ ಹತ್ರ ಒಳ್ಳೆ ಸ್ಕಿಲ್ ಇದೆ. ಮಿಲ್ಟ್ರಿ ಬಿಟ್ಟ ಮೇಲಿಂದ ಯಾರು ನನಗೆ ಸ್ಟ್ರಾಂಗ್ ಅಪೋನೆಂಟ್ ಸಿಗ್ಲಿಲ್ಲ. ಬಾ ನಮ್ಮ ಬಲ ಪ್ರದರ್ಶನ ಮಾಡೋಣ ಅಂತ ಫೈಟ್ಗೆ ಬರ್ತಾನೆ. ಹೀರೋ ಕನ್ಸ್ಟ್ರಕ್ಷನ್ ಅಲ್ಲಿ ಯೂಸ್ ಮಾಡೋ ಕ್ರೋಬಾರ್ನ ಇಟ್ಕೊಂಡು ಫೈಟ್ ಮಾಡ್ತಾ ಇದ್ದಾನೆ. ಮಿಲ್ಟ್ರಿ ಮ್ಯಾನ್ ಹೀರೋ ಕೈಗೆ ಒಂದೇ ಏಟ್ ಕೊಡ್ತಾನೆ. ಆರ್ಮಿ ಬಿಟ್ಟ ಮೇಲೆ ಈ ತರ ಮಜಾ ಸಿಗಲ್ಲ ಅನ್ಕೊಂಡಿದ್ದೆ ಅಂತ ಮಿಲ್ಟ್ರಿ ಅವನು ನಗ್ತಾ ಇದ್ದಾನೆ. ಆದ್ರೆ ನಮ್ಮ ಹೀರೋ ಈಗ ಕ್ರೋಬಾರ್ನ ಬೇರೆ ತರ ಹಿಡ್ಕೊಂಡು ಆ ಮಿಲಿಟರಿ ಮ್ಯಾನ್ ಕೈಲಿರೋ ಚಾಕುನ ಕೆಳಗೆ ಬೀಳಿಸಿ ಸಖತ್ತಾಗಿ ಹೊಡಿತಾ ಇದ್ದಾನೆ. ಮಿಲಿಟರಿ ಅವನು, ನೀನು ಸಣ್ಣ ಹುಡುಗ, ನನ್ನ ಒಂದು ಎಟ್ಟು ನೀನು ತಡೆಯಲ್ಲ ಅಂತಾನೆ. ಹೀರೋ ತನ್ನ ಕ್ರೋಬಾರ್ನ ಸೈಡ್ ಬದಲಿಸಿ ಹಿಡ್ಕೊಂಡು ಅವನ ಕೈಗೆ ಒಂದು ಸ್ಟ್ರಾಂಗ್ ಇಟ್ಕೊಡ್ತಾನೆ. ಇದನ್ನ ಬರೀ ವೆಪನ್ ತರ ಯೂಸ್ ಮಾಡೋದಕ್ಕಿಂತ ಬೈಕರ್ ಗ್ಯಾಂಗ್ಸ್ ಹಾಗೆ ದೂರ ಹಿಡ್ಕೊಂಡು ಹೊಡೆದ್ರೆ ಇಂಪ್ಯಾಕ್ಟು ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೀರೋ ಫಿಸಿಕ್ಸ್ ಯೂಸ್ ಮಾಡಿ ಅವನನ್ನ ಚಚ್ಚಿ ಬಿಸಾಕ್ತಾನೆ. ಗನ್ ತೆಗಿಯೋಕ್ ಹೋದ್ರೂ ಕೂಡ ಹೀರೋ ಬಿಡದೇನೆ ಫುಲ್ಲಾಗಿ ಹೊಡೆದಾಕ್ತಾನೆ. ಇಬ್ರು ಕೆಳಗೆ ಬಿದ್ದ ಮೇಲೆ ಹೀರೋ ನಿಶಿನೋ ಹತ್ರ ಬಂದು ಚಾಕು ತಗೋತಾನೆ. ಅವಳು ಫುಲ್ಲು ಹೆದರ್ಕೊಂಡಿದ್ದಾಳೆ. ನೆಕ್ಸ್ಟ್ ಟೈಮು ಮನೆಗೆ ನಡೆದು ಹೋಗುವಾಗ ಹುಷಾರಾಗಿ ಹೋಗು ಅಂತ ಹೇಳಿ ಅಲ್ಲಿಂದ ಮಾಯ ಆಗ್ತಾನೆ. ಅವಳು ಹುಡುಕಿ ನೋಡಿದ್ರೂ ಯಾರೂ ಸಿಗಲ್ಲ. ಹೀರೋ ಅಲ್ಲಿಂದ ಹೋದ್ಮೇಲೆ ಇದು ಸಾಲದ, ಈ ಥರ ಫೈಟ್ ಮಾಡಿದ್ರೆ ನಾನು ಎಮಿನೆನ್ಸ್ ಇನ್ ಶಾಡೋ ಆಗೋಕ್ ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ನಿಶಿನು ಅಪ್ಪ ಅಮ್ಮಗೆ ಕಾಲ್ ಮಾಡಿ ಪೊಲೀಸ್ ಕರೆಸ್ಬಿಡ್ತಾಳೆ. ಅವರ ಅಪ್ಪನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಇದನ್ನ ನ್ಯೂಸ್ಗೆ ಬರದಂಗೆ ನೋಡ್ಕೋತಾರೆ. ಆ ಸ್ಟೈಲಿಶ್ ರಫಿಯನ್ ಸ್ಲೇಯರ್ ಅವನ ನಿಜವಾದ ಐಡೆಂಟಿಟಿ ಏನು ಅಂತ ಗೊತ್ತಾಗ್ಲಿಲ್ವಲ್ಲ ಅಂತ ಅವಳು ಬೇಜಾರಾಗ್ತಾಳೆ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗುವಾಗ ಗುಡ್ ಮಾರ್ನಿಂಗ್ ಕಗೇನೋ ಅಂತಾಳೆ. ಅವನು ಗುಡ್ ಮಾರ್ನಿಂಗ್ ನಿಶಿನೋ ಅಂತಾನೆ. ಅವಳಿಗೆ ಫುಲ್ ಶಾಕ್. ಏನು, ಇವನು ಕರೆಕ್ಟಾಗಿ ನನ್ನ ಹೆಸರು ಹೇಳಿದಾನ? ಫಸ್ಟ್ ಟೈಮ್ ನನ್ನ ಮುಖ ನೋಡಿ ಮಾತಾಡಿದಾನ? ಹೀಗಾಗೇನೋ ಕೂಡ ನನ್ನ ಥರ ಒಂದು ಮಾಸ್ಕ್ ಹಿಂದೆ ಬದುಕ್ತಾ ಇದ್ದಾನ ಅಂತ ಅನ್ಸುತ್ತೆ. ಆದರೆ ನಾನು ಕನ್ಫರ್ಮ್ ಮಾಡೋಕ್ಕಾಗಲ್ಲ ಅಂತ ಅವಳು ಅನ್ಕೋತಾಳೆ. ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್, ಲೋಕಲ್ ಹೈಸ್ಕೂಲ್ ಹುಡುಗ ಮಿನೋರೋ ಕಗೇನೋ ಟ್ರಕ್ ಹರಿಸಿ ಸ್ಪಾಟಲ್ಲೇ ಸಾವಪನಿದ್ದಾನೆ. ಈ ಜಾಗದಲ್ಲೇ ಎಪಿಸೋಡ್ ಮುಗಿಯಲ್ಲ ಗುರೂ. ಎಲ್ಲರ ಹಾಗೆ ನಾನು ಚಿಕ್ಕವನಿದ್ದಾಗ ಆನಿಮೆ ನೋಡಿ ಸೂಪರ್ ಹೀರೋ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ರಿಯಾಲಿಟಿನ ನಾನು ಒಪ್ಪಿಕೊಳ್ಳೇಬೇಕು. ಹ್ಯೂಮನ್ ಬಾಡಿಗೆ ಒಂದು ಲಿಮಿಟ್ ಇದೆ. ಆ ಲಿಮಿಟ್ನ ದಾಟಬೇಕು. ಎಂದಿಗೂ ಸಾಯದ ಒಂದು ಹ್ಯೂಮನ್ ಆಗಬೇಕು ಅಂತ ನಾನು ಯೋಚಿಸಿದ್ದೆ. ಗಿವ್ ಅಪ್ ಮಾಡೋ ಮಾತೇ ಇಲ್ಲ. ಈಗ ನಮ್ಮ ಹೀರೋ ಒಂದು ಹೊಸ ಜಗತ್ತಲ್ಲಿದ್ದಾನೆ. ನನಗೆ ಒಂದು ಹೊಸ ಲೈಫ್ ಸಿಕ್ಕಿದೆ. ಇಲ್ಲಿ ಮ್ಯಾಜಿಕ್ ಇದೆ, ಬನ್ನಿ ಹೋಗೋಣ ಅಂತ ಹೀರೋ ಜಂಪ್ ಮಾಡ್ತಾನೆ. ಈ ಟೈಮ್ ನಾನು ನನ್ನ ಗೋಲ್ ರೀಚ್ ಆಗ್ತೇನೆ. ಯಾರಿಗೂ ಗೊತ್ತಿಲ್ಲದ ಹಾಗೆ ನೆರಳಲ್ಲಿ ನಿಂತು ವರ್ಕ್ ಮಾಡೋ ಎಮಿನೆನ್ಸ್ ಇನ್ ಶಾಡೋ ಆಗ್ತೀನಿ ಅಂತ ನಮ್ಮ ಹೀರೋ ಮಾಸ್ ಆಗಿ ಹೇಳ್ತಾನೆ. ಈ ಆನಿಮಿಯಲ್ಲಿ ಬರೋ ಹೀರೋ ತರ ನೀವು ತುಂಬಾ ಜನ ಚಿಕ್ಕವರಿರುವಾಗ ಹೀರೋ ಆಗ್ಬೇಕು ಅಂತ ಆಸೆ ಪಟ್ಟಿರ್ತೀರಾ. ಆದ್ರೆ ಆನಿಮೆ ನೋಡೋರಲ್ಲಿ ಮುಕ್ಕಾಲು ಪಾಲು ಜನ ಇನ್ನೂ ಹೀರೋ ಆಗ್ಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತಾರೆ. ಆ ಲಿಸ್ಟಲ್ಲಿ ನಾನು ಒಬ್ಬ. ಸೊ ಮಿಸ್ ಮಾಡದೆ ನೋಡಿ, ಎಂಜಾಯ್ ಮಾಡಿ. ಅಂಡ್ ಹೀರೋ ಇನ್ನರ್ ವರ್ಲ್ಡ್ ನಲ್ಲಿ ರೀಇನ್ಕಾರ್ನೇಷನ್ ಆಗಿರೋದು ತೋರಿಸ್ತಾರೆ. ಅವನು ಸಣ್ಣ ಹುಡುಗ. ಈಗ ಎಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ನೆನಪಿರೋ ಹಾಗೆ ನನ್ನ ಆಸೆ ಒಂದೇ ಒಂದು, ಎಮಿನೆನ್ಸ್ ಇನ್ ಶಾಡೋ ಆಗಬೇಕು ಅಂತ ನಮ್ಮ ಹೀರೋ ಆಲ್ಫಾ ಹತ್ರ ಹೇಳ್ತಿದ್ದಾರೆ. ಆಲ್ಫಾ ತಕ್ಷಣ, ನೀವು ಹೇಳಿದ್ದು ಎಕ್ಸಾಕ್ಟ್ಲಿ ಕರೆಕ್ಟ್. ಏನ್ಷಿಯಂಟ್ ಬುಕ್ನಲ್ಲಿ ಕಲ್ಟ್ ಆಫ್ ಡಯಾಬ್ಲೋಸ್ ನಿಜ ಅಂತ ನಾನು ಹುಡುಕಿದ್ದೀನಿ ಅಂತ ಹೇಳ್ತಾಳೆ. ನಮ್ಮ ಹೀರೋ ಫುಲ್ ಖುಷಿಯಲ್ಲಿ ನಾನು ಅನ್ಕೊಂಡಿದ್ದು ಕರೆಕ್ಟ್ ಅಂತ ಅನ್ಕೋತಾನೆ. ಅವರು ಎಷ್ಟು ಪವರ್ಫುಲ್ ಅಂತ ಹೇಳಿದಾಗ, ನಾವು ಶ್ಯಾಡೋವಲ್ಲಿ ಅಡಗಿ ಶ್ಯಾಡೋಸ್ನ ಡಿಸ್ಟ್ರಾಯ್ ಮಾಡೋರು ಅಂತ ಮಾಸ್ಸಾಗಿ ಹೇಳ್ತಾನೆ. ಮನಸ್ಸಲ್ಲಿ ಹೌದು, ನನ್ನ ಆಸೆ ಕೂಡ ಅದೇ ಅಂತ ಅನ್ಕೋತಾನೆ. ಎಮಿನೆನ್ಸ್ ಇನ್ ಶಾಡೋ ಆಗಬೇಕು ಅಂತ ಇಷ್ಟಪಟ್ಟೆ, ಆದರೆ ಇನ್ನೊಂದು ಕಡೆ ಸತ್ ಹೋದೆ ಹಾಗೆ ಅನ್ಕೊಂಡೆ. ಅರೆ ಇದೇನು? ಹೀರೋಗೆ ಒಂಥರ ಶಾಕ್. ಓಹೋ, ಅಪ್ಪ ಅಮ್ಮ ಹುಡುಗ ಅಲ್ತಿಲ್ಲ ಅಂತ ನೋಡ್ತಾ ಇದ್ದಾರೆ. ಆಗ ನಮ್ಮ ಹೀರೋಗೆ ಬಲ್ಬ್ ಆನ್ ಆಗುತ್ತೆ. ಓ, ಈಗ ಅರ್ಥ ಆಯ್ತು ಅಂತ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ತಂಗಿ ಕ್ಲಿಯರ್ ಅವನನ್ನ ನೋಡಕ್ ಬರ್ತಾಳೆ. ನಾನು ಹೀಗೆ ರೀಬಾರ್ನ್ ಆದೆ ಅಂತ ಗೊತ್ತಿಲ್ಲ, ಬಟ್ ಅದು ಮೈನರ್ ಡೀಟೇಲ್ ಬಿಡಿ. ಇಲ್ಲಿ ಮ್ಯಾಜಿಕ್ ಇದೆ, ಅದನ್ನ ನಾನು ಸೆನ್ಸ್ ಮಾಡ್ಬೋದು. ಅಯ್ಯೋ ಶಿವ, ನಾನೀಗ ಉಚ್ಚೆ ಹೋಗ್ಬಿಟ್ಟೆ ಅಂತ ಅನ್ಕೋತಾನೆ. ಕಿಂಗ್ಡಮ್ನ ಡಾರ್ಕ್ ನೈಟ್ ಫ್ಯಾಮಿಲಿನಲ್ಲಿ ನಮ್ಮ ಹೀರೋ ಹುಟ್ಟಿದ್ದಾನೆ. ತುಂಬಾ ಜನರೇಷನ್ಸ್ ಇಂದ ಇವರ ಫ್ಯಾಮಿಲಿ ಮ್ಯಾಜಿಕ್ ಎನ್ಹಾನ್ಸ್ಡ್ ಸ್ವೋರ್ಡ್ ಯೂಸ್ ಮಾಡೋದ್ರಲ್ಲಿ ಸ್ಟ್ರಾಂಗೆಸ್ಟ್. ಬಟ್ ಈ ಫ್ಯಾಮಿಲಿನ ನೆಕ್ಸ್ಟ್ ಲೀಡರ್ ನಾನು ಅಲ್ಲ, ಎಲ್ಲರೂ ಬೇರೆ ಒಬ್ಬರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಜಸ್ಟ್ ಇಲ್ಲಿ ಒಬ್ಬ ಬ್ಯಾಕ್ ಗ್ರೌಂಡ್ ಕ್ಯಾರೆಕ್ಟರ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೆ ಅದರ ಹಿಂದೆ ಏನೋ ಸಣ್ಣ ಕಲ್ಲ ನನ್ನ ಮಕ್ಕಳ, ನಿಮ್ಮ ಬಿಸ್ನೆಸ್ ತುಂಬಾ ಜೋರಾಗಿ ನಡೀತಿದೆ ಅನ್ಸುತ್ತೆ ಅಂತ ನಮ್ಮ ಹೀರೋ ಸ್ವಲ್ಪ ಕಲ್ಲರ್ನ ಸಟ್ಟು ಪಟ್ಟು ಅಂತ ಹೊಡಿತಾ ಇದ್ದಾನೆ. ಇವನು ಹೇಗೆ ಇಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂತ ಎಲ್ಲರೂ ಫುಲ್ ಶಾಕ್ ಆಗಿ ನೋಡ್ತಾ ಇದ್ದಾರೆ. ಇದು ನನ್ನ ಸ್ಲೈಮ್ ಸ್ವೋರ್ಡ್, ಚೆನ್ನಾಗಿದೆ ಅಲ್ವಾ ಅಂತ ಎಲ್ಲರೂ ಫಿನಿಶ್ ಮಾಡಿದ ಮೇಲೆ ಇನ್ನೊಬ್ಬ ಹಿಂದೆನಿಂದ ಬಂದು ಅಟ್ಯಾಕ್ ಮಾಡ್ತಾನೆ. ಅಸಾಲ್ಟ್ ಆಗಿ ನಮ್ಮ ಹೀರೋ ಅದನ್ನ ಬ್ಲಾಕ್ ಮಾಡ್ತಾನೆ. ನೀವು ನಿಜವಾಗ್ಲೂ ಸ್ಟ್ರಾಂಗ್ ಆಗಿದ್ರಿ, ಅಟ್ಲೀಸ್ಟ್ 2 ನಿಮಿಷ ಆದ್ರೂ ನಿಲ್ಬೋದು ಅಂತ ಹೀರೋ ಹೇಳಿದಾಗ, ನಾನ್ ಏನೋ ಸಾಧಾರಣ ಕಲ್ಲ ಅಲ್ಲ ಅಂತ ಹೀರೋನ ಕಡಿಯಕ್ಕೆ ಹೋಗ್ತಾನೆ. ಬಟ್ ಅವನು ಫೇಸ್ ಮಾಡಿದ್ದು ಹೀರೋನ ಫೇಕ್ ಬ್ಲಡ್.
ಅಸಾಲ್ಟ್ ಆಗಿ ಅವನನ್ನ ಸತ್ತು ಹಾಕಿ, ನೀನ್ 2 ಮಿನಿಟ್ಸ್ ಕೂಡ ನಿಲ್ಲಲಿಲ್ಲ, ಡೋಂಟ್ ವರಿ ಕ್ಯಾರೇಜ್ ಮ್ಯಾನ್, ನಿಮ್ಮನ್ನ ಕೊಂಡೋರ್ನ ನಾನೀಗ ಸುಟ್ಟು ಹಾಕಿದ್ದೀನಿ, ಬದಲಿಗೆ ಈ ಕಾಸೆಲ್ಲ ನಾನ್ ತಗೊಳ್ತೀನಿ ಅಂತ ತುಂಬಾ ಕೂಲಾಗಿ ಹೇಳ್ತಾನೆ. ಆಗ ಹಿಂದೆ ತಿರುಗಿ ನೋಡಿದ್ರಿ, ಸತ್ತು ಹೋಗಿ ಕೊಳೆದು ಹೋದಂಥ ಒಂದು ಬಾಡಿ ಇದೆ. ಆದ್ರೆ ಅದು ಇನ್ನೂ ಉಸಿರೊಡಗಿದೆ. ಇದು ಮ್ಯಾಜಿಕ್ ಓವರ್ಲೋಡಿಂದ ಹೀಗೆ ಆಗಿದೆ ಅನ್ಸುತ್ತೆ. ಇದನ್ನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ತುಂಬಾ ವಿಷಯ ಕಲಿಬಹುದು. ಯಾರು ಆತರ ಮಾಡ್ತಿರೋದು ಅಂತ ಅವಳು ಕೇಳಿದಾಗ ಹೀರೋಗೆ ಸ್ವಲ್ಪ ಕನ್ಫ್ಯೂಷನ್. ಅದು ಬಂದು ಈಗ ಏನ್ ಹೇಳೋದು ಅಂತ ಯೋಚನೆ ಮಾಡ್ತಾ ಪಕ್ಕದಲ್ಲಿರೋ ಒಂದು ಬಾಟಲ್ ಹೆಸರು ನೋಡಿ, ಆ ಗ್ರೂಪ್ ಹೆಸರು ಕಲ್ಟ್ ಆಫ್ ಡಯಾಬ್ಲೋಸ್. ಅವರು ಸತ್ತು ಹೋದ ಡೀಮನ್ನ ರಿವೈವ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ನಾನದನ್ನ ತಡೆಯೋಕೆ ಇಷ್ಟಪಡ್ತೀನಿ, ಯಾಕಂದ್ರೆ ದೇವರು ನನ್ನನ್ನ ಕಳಿಸಿದ್ದೇ ಅದಕ್ಕೆ. ಬೇರೆಯವರನ್ನ ಕಾಪಾಡೋದೇ ನನ್ನ ಕಳಸ. ನನ್ನ ಹೆಸರು ಸ್ಟೈಲಿಶ್ ಇಲ್ಲ, ನನ್ನ ಹೆಸರು ಶ್ಯಾಡೋ. ಶ್ಯಾಡೋನಲ್ಲಿ ಅಡಗಿ ಶ್ಯಾಡೋನ ಡಿಸ್ಟ್ರಾಯ್ ಮಾಡೋರು. ನೀನು ನನ್ನ ಜೊತೆ ಚೇರ್ತೀಯಾ ಅಂತ ಸಖತ್ ಬಿಲ್ಡಪ್ ಕೊಟ್ಟು ಕೇಳ್ತಾನೆ. ಅವಳು ಫುಲ್ ಇಮೋಷನಲ್ ಆಗಿ, ನನ್ನ ಪ್ರಾಣ ಕಾಪಾಡಿದವರು ನೀವು, ನನ್ನ ಪ್ರಾಣ ಕೊಡೋಕು ತಯಾರಿದ್ದೀನಿ, ಕೆಟ್ಟವರ ಪ್ರಾಣ ತೆಗಿಯೋಕು ತಯಾರಿದ್ದೀನಿ ಅಂತ ಹೇಳ್ತಾಳೆ. ಹೀರೋ ತನ್ನ ಸ್ಲೈಮ್ ಸ್ವಾಡಿಂದ ಸ್ವಲ್ಪ ಅವಳಿಗೆ ಕೊಡ್ತಾನೆ. ನಮ್ಮ ಎನಿಮೀಸ್ ತುಂಬಾ ದೊಡ್ಡ ಪೋಸ್ಟ್ನಲ್ಲಿರ್ಬೋದು, ಮೇ ಬಿ ಗವರ್ಮೆಂಟ್ ಆಫೀಸರ್ಸ್ ಅಥವಾ ಅದಕ್ಕಿಂತ ದೊಡ್ಡವರು ಅಂತ ಹೀರೋ ಹೇಳಿದಾಗ, ನಾನು ಯಾಕಕ್ಕೂ ತಯಾರಿದ್ದೀನಿ, ನನ್ನ ತರ ಇರೋ ಬೇರೆ ಹೀರೋ ಡಿಸೆಂಡೆಂಟ್ಸ್ನ ನಾನು ಕಾಪಾಡಬೇಕು ಅಂತ ಅವಳು ಹೇಳ್ತಾಳೆ. ಸರಿ, ಡನ್. ನಮ್ಮ ಈ ಆರ್ಗನೈಸೇಷನ್ ಹೆಸರು ಶ್ಯಾಡೋ ಗಾರ್ಡನ್, ಮತ್ತೆ ನಿನ್ನ ಹೆಸರು ಆಲ್ಫಾ ಅಂತ ಹೀರೋ ಗತ್ತ ಮಾಡಿಬಿಡ್ತಾನೆ. ಈ ಸೀನ್ ಮಾತ್ರ ವ್ಯಾರಿ ಲೆವೆಲ್. ಹೀಗೆ 3 ವರ್ಷ ಕಳೆದೋಗುತ್ತೆ. ಆಲ್ಫಾ ಸುಮಾರು ಜನರನ್ನ ಗ್ಯಾದರ್ ಮಾಡಿದಾಳೆ. ಈಗ ನಮ್ಮ ಹೀರೋಗೆ 13 ಇಯರ್ಸ್. ಅವನ್ ತಂಗಿ ಕ್ಲೇರ್ ಹತ್ರ ತುಂಬಾ ವೀಕ್ ಆಗಿರೋ ತರ ಆಕ್ಟಿಂಗ್ ಮಾಡಿ ಫೈಟ್ ಮಾಡ್ತಾ ಇದ್ದಾನೆ. ಆದ್ರೆ ನಿಜವಾಗ್ಲೂ ನಮ್ಮ ಹೀರೋ ಓಪಿ. ನನ್ನ ಪ್ರೀವಿಯಸ್ ಲೈಫ್ ನಲ್ಲಿ ನಾನು ತುಂಬಾ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದೀನಿ, ಸೊ ನಾನು ಮ್ಯಾಜಿಕ್ ಯೂಸ್ ಮಾಡ್ಬೇಕು ಅಂತ ಅವಶ್ಯಕತೆನೇ ಇಲ್ಲ ಅಂತ ಹೀರೋ ಮನಸ್ಸಲ್ಲಿ ಅನ್ಕೋತಾನೆ. ನೀನ್ ತುಂಬಾ ಸ್ಟ್ರಾಂಗ್ ಆಗಿದ್ಯಾ, ಇದು ಫೇರ್ ಅಲ್ಲ ಅಂತ ಹೀರೋ ನಾಟಕ ಮಾಡ್ತಾನೆ. ಈ ಹುಡುಗ ಇಂಪ್ರೂವ್ ಆಗ್ತಾನೆ ಇಲ್ವಲ್ಲ ಅಂತ ಸಿಸ್ಟರ್ ಕ್ಲೇರ್ ಯೋಚಿಸ್ತಾಳೆ. ಅಪ್ಪ ಕರೆದಿದ್ದಾರೆ ಅಂತ ಮೇಡ್ ಬಂದು ಹೇಳಿದಾಗ, ಸರಿ ಇದಾದ್ಮೇಲೆ ನೀನು ಒಬ್ಳೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿಟ್ಟು ಸಿಸ್ಟರ್ ಹೊರಟೋಗ್ತಾಳೆ. ನೋಬಲ್ ಮೆನ್ ಮಕ್ಕಳಿಗೆ 15 ಇಯರ್ಸ್ ಆದ್ಮೇಲೆ ಕ್ಯಾಪಿಟಲ್ನಲ್ಲಿ ಇರೋ ಮ್ಯಾಜಿಕಲ್ ನೈಟ್ ಅಕಾಡೆಮಿಗೆ ಹೋಗ್ತಾರೆ. ನನ್ನ ಸಿಸ್ಟರ್ ಕೂಡ ಅಪ್ಲೈ ಮಾಡಿದ್ಲು, ಆದ್ರೆ ಜಾಯಿನ್ ಆಗೋ ಡೇಟ್ ಅಂಡು ಅವಳು ಕಾಣೆ ಆಗೋದ್ಲು ಅಂತ ನಮ್ಮ ಹೀರೋ ಹೇಳ್ತಾನೆ. ಕ್ಲೇರ್ ತುಂಬಾ ಸ್ಟ್ರಾಂಗ್, ಅವಳನ್ನೇ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಬಂದವನು ಸಖತ್ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅಪ್ಪ ಹೇಳಿದಾಗ, ಏನೋ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀರಾ, ಸರಿ ನಾವು ಎಲ್ಲ ಕಡೆ ಚೆಕ್ ಮಾಡಿದ್ವಿ, ಅವರ ಲೊಕೇಶನ್ ಮಾತ್ರ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನಮ್ಮ ಹೀರೋ ಫುಲ್ ಸ್ಟೈಲಿಶ್ ಆಗಿ ಕತ್ತಿ ತೆಗೆದು ಆ ಮ್ಯಾಪ್ ಮೇಲೆ ಎಸಿತಾರೆ. ಟಕ್ಕನೆ ಮನಸ್ಸಲ್ಲಿ, ಅಯ್ಯೋ ತಪ್ಪು ಕಡೆ ಹಾಕಿ ಕೊರಿಯರ್ ಸಿಸ್ಟಮ್ ಮಿಸ್ ಮಾಡ್ಬಿಟ್ನಲ್ಲ ಅಂತ ಪ್ಯಾನಿಕ್ ಆಗ್ತಾನೆ. ಅಲ್ಲಿ ಹುಡುಕಿ ನೋಡಿ ಅಂತ ಕವರ್ ಅಪ್ ಮಾಡೋಕೆ ಹೇಳ್ತಾನೆ. ಆದ್ರೆ ಈ ಜಾಗದಲ್ಲಿ ಏನೂ ಇಲ್ಲವಲ್ಲ. ಹೋ, ಈಗ ಅರ್ಥ ಆಯ್ತು. ಇಲ್ಲಿ ಏನೂ ಇಲ್ಲ ಅಂದ್ರೆ ಅವರು ಅಡಗಿಕೊಳ್ಳಲು ಇದು ಪರ್ಫೆಕ್ಟ್ ಪ್ಲೇಸ್. ಸ್ವಲ್ಪ ಇನ್ಫಾರ್ಮೇಶನ್ ಇಟ್ಕೊಂಡು ಅವರ ಲೊಕೇಶನ್ ಕಂಡುಹಿಡಿತೀರಾ? ನೀವು ನಿಜವಾಗ್ಲೂ ಒಬ್ಬ ಜೀನಿಯಸ್ ಮೈ ಲಾರ್ಡ್ ಅಂತ ಬೀಟಾ ಫುಲ್ ಹೈಪ್ ಆಗ್ತಾಳೆ. ಹೀರೋ ಮನಸ್ಸಲ್ಲಿ, ಸಾಕತ್ ನಾಟಕ ಮಾಡ್ತಾಳೆ ಇವಳಿಗೆ ಒಂದು ಆಸ್ಕರ್ ಅವಾರ್ಡೇ ಕೊಡ್ಬೋದು ಅಂತ ಅನ್ಕೋತಾನೆ. ಮಾವ್. ಬೇರೆ 7 ಜನರನ್ನ ಬರೋಕೆ ಹೀರೋ ಆರ್ಡರ್ ಮಾಡ್ತಾನೆ. ಇನ್ನೊಂದು ಕಡೆ ಬಾಸ್ ಅವನು ಕ್ಲೇರ್ಗೆ, ನಂಗೊಂದು ಹುಡುಗಿ ಇದ್ದಿದ್ರೆ ವೈಲೆನ್ಸ್ ಇಷ್ಟ ಆಗ್ತಿರ್ಲಿಲ್ಲ ಅಂತ ಕಿಕ್ ಮಾಡೋಕೆ ಹೋಗ್ತಾನೆ. ಅವಳು ಸೂಪರ್ ಆಗಿ ಡಾಜ್ ಮಾಡ್ತಾಳೆ. ಮ್ಯಾಜಿಕ್ ರಿಸ್ಟ್ರೈನ್ ಮಾಡೋ ಚೈನ್ ಇದ್ರೂ ನೀನು ಡಾಜ್ ಮಾಡ್ದ್ಯಾ ಅಂದ್ರೆ ನೀನು ಹೀಗೆ ಇಲ್ಲಿ ಬಂದೆ, ಒಳ್ಳೇದಾಯ್ತು, ಒಬ್ಬನೇ ಇದ್ದಾನೆ, ಈಸಿಯಾಗಿ ಸಟ್ಟಾಕ್ಬೋದು ಅಂತ ಬಾಸ್ ಫೈಟ್ ಮಾಡೋಕೆ ಬಂದ್ರೆ ನಮ್ಮ ಹೀರೋ ಅಸಾಲ್ಟ್ ಆಗಿ 1 ಡೇ ಕೈಲಿ ಬ್ಲಾಕ್ ಮಾಡ್ತಾನೆ. ಆಲ್ಫಾಗಿಂತ ನಿನ್ ಹತ್ರ ಮ್ಯಾಜಿಕ್ ಜಾಸ್ತಿ ಇರ್ಬೋದು, ಆದ್ರೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ನಿನಗೆ ಗೊತ್ತಿಲ್ಲ. ನಾನ್ ಕಲಿಸ್ಕೊಡ್ತೀನಿ. ಲೆಸನ್ 1, ನಿನ್ನ ಕಾಲಿನಲ್ಲಿ ಮ್ಯಾಜಿಕ್ ಕಾನ್ಸಂಟ್ರೇಟ್ ಮಾಡಿ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು. ಲೆಸನ್ 2, ಸ್ಪೀಡ್ ಜಾಸ್ತಿ ಇದ್ರೆ ಅಪೋನೆಂಟ್ನ ಸಟ್ ಹಾಕೋಕೆ ವೆಪನ್ ಕೂಡ ಬೇಕಾಗಿಲ್ಲ. ಲೆಸನ್ 3, ನಾನಿನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತ ಸಖತ್ ಮಾಸ್ ಆಗಿ ಹೀರೋ ಅವನ್ನ ಕಡಿತಾನೆ.
ಇದಕ್ಕೂ ಮುಂಚೆ ಯಾವ ಅಪೋನೆಂಟ್ ಮುಂದೆನೂ ನಾನಿಷ್ಟು ವೀಕ್ ಆಗಿ ಫೀಲ್ ಮಾಡಿಲ್ಲ. ನೀನು ಎಷ್ಟು ಸ್ಟ್ರಾಂಗ್ ಆಗಿದ್ರೂ ನನಗೆ ಕವಲೇ ಇಲ್ಲ. ನೀನು ಎಷ್ಟು ಸ್ಟ್ರಾಂಗ್ ಆಗಿದ್ರೂ ಈ ವರ್ಲ್ಡ್ನ ಡಾರ್ಕ್ನೆಸ್ ತುಂಬಾ ಆಳದಾಗಿದೆ, ಡೀಪ್ ಆಗಿದೆ ಅಂತ ಬಾಸ್ ಹೇಳಿದಾಗ ಹೀರೋ ಇನ್ನೂ ಮಾಸ್ ಆಗಿ ನಾನು ಅದಕ್ಕಿಂತ ಇನ್ನೂ ಡೀಪ್ ಆಗಿ ಹೋಗ್ತೀನಿ ಅಂತ ಹೇಳ್ತಾನೆ. ಬಾಸ್ ಅವನು ಇಟ್ಟಿದ್ದ ಎಲ್ಲ ಪಿಲ್ಸ್ ನುಂಗಿ ಇನ್ನೂ ಮಾನ್ಸ್ಟ್ರಸ್ ಆಗಿ ಸ್ಟ್ರಾಂಗ್ ಆಗ್ತಾನೆ. ಆದ್ರೂ ಕೂಡ ನಮ್ಮ ಹೀರೋ ಅವನ್ನ ಅಸಾಲ್ಟ್ ಆಗಿ ತಡೆದು ಇದು ಸೀರಿಯಸ್ ಆಗೋಕೆ ಸರಿಯಾದ ಟೈಮ್ ಅಂತ ತನ್ನ ಸ್ವಾಡ್ನ ಬಾರಿಸ್ತಾನೆ. ಈ ಹುಡುಗ ಇವನ ಮ್ಯಾಜಿಕ್ ಮಾತ್ರ ಸ್ಟ್ರಾಂಗ್ ಇಲ್ಲ, ಇವನ ಪ್ರತಿ ಮೂವ್ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಬಾಸ್ ಅನ್ಕೊಳ್ತಾನೆ. ಹೀರೋ ಅವನ್ನ ಫುಲ್ ಫಿನಿಶ್ ಮಾಡಿದಾಗ ಈ ಪ್ರಪಂಚದ ಡಾರ್ಕ್ನೆಸ್ ಮುಂದೆ ನಾನ್ ಸೋತೆ. ಆದ್ರೆ ಈ ಹುಡುಗ ಒಂದು ವೇಳೆ ಇವನಿಂದ ನಿಜವಾಗ್ಲೂ ಅಂತ ಹೇಳ್ತಾ ಸತ್ತೋಗ್ತಾನೆ. ಅವನು ಇಟ್ಟಿದ್ದ ಚೈನ್ನ ನಮ್ಮ ಹೀರೋ ಎತ್ತಿಕೊಳ್ತಾನೆ. ಒಬ್ಬ ಕಿಡ್ನಾಪರ್ ಆಗಿದ್ರೂ ಇವನು ಸಖತ್ ಸ್ಟ್ರಾಂಗ್ ಆಗಿದ್ದಾನಪ್ಪ ಅಂತ ಹೀರೋ ಕ್ಯಾಶುವಲಿ ಯೋಚಿಸ್ತಾನೆ. ನೆಕ್ಸ್ಟ್ ಡೇ ಕ್ಲಾರ್ ಅಲ್ಲಿಂದ ಎಸ್ಕೇಪ್ ಆಗಿ ಮನೆಗೆ ಬರ್ತಾಳೆ. ಅದರ ನೆಕ್ಸ್ಟ್ ಡೇ ಕ್ಯಾಪಿಟಲ್ನಲ್ಲಿರೋ ಅಕಾಡೆಮಿಗೆ ಏನೂ ಆಗಿಲ್ದೇ ಇರೋ ತರ ಹೊರಟೋಗ್ತಾಳೆ. ಕ್ಲಾರ್ ನೈಟ್ ಅಕಾಡೆಮಿಗೆ ಹೊರಟು ಹೋದ್ಲು. ಇನ್ನು 2 ಇಯರ್ಸ್ನಲ್ಲಿ ಹೇಗಾದ್ರೂ ಮಾಡಿ ನಾನು ಹೋಗಿದ್ದೀನಿ, ಬಟ್ ಅಲ್ಲಿವರೆಗೂ ಆಲ್ಫಾ ಮತ್ತು ಆ ಹುಡುಗಿರ ಜೊತೆ ನನ್ನ ಎಮಿನೆನ್ಸ್ ಇನ್ ಶ್ಯಾಡೋ ಆಟ ಆಡ್ಕೊಂಡಿರ್ತೀನಿ ಅಂತ ಹೀರೋ ಯೋಚಿಸ್ತಾ ಇದ್ರಿ ಲಾರ್ಡ್ ಶ್ಯಾಡೋ ನಾವು ಹೊರಡೋಕೆ ಟೈಮ್ ಆಯ್ತು ಅಂತ ಆಲ್ಫಾ ಹೇಳ್ತಾಳೆ. ಹೀರೋಗೆ ಫುಲ್ ಶಾಕ್. ಏನದು ಹೊರಡ್ತಾ ಇದ್ದೀರಾ? ಹೌದು, ಇದು ಗುಡ್ ಬೈ ಹೇಳೋ ಟೈಮ್ ಅಂತ ಆಲ್ಫಾ ಹೇಳ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಟ್ವಿಸ್ಟ್ ಏನೋ ಗೊತ್ತಾ? ಈ ಲೈಫ್ನಲ್ಲಿ ನಮ್ಮ ಹೀರೋ ಹೆಸರು ಸಿಡ್ ಕಗೇನೋ ಅಂತ. ಎಮಿನೆನ್ಸ್ ಇನ್ ಶ್ಯಾಡೋ ಆಗಬೇಕು, ಹೀರೋಯಿಕ್ ಆಗಿ ಏನಾದ್ರೂ ಮಾಡ್ತಾ ಇರಬೇಕು ಅಂತ ಕಲ್ಟ್ ಆಫ್ ಡಯಾಬ್ಲೋಸ್ ಅಂತ ಒಬ್ಬ ವಿಲನ್ ಗ್ರೂಪ್ ಇದ್ದಾರೆ. ಅವರನ್ನ ನಾವು ತಡೆಯಬೇಕು ಅಂತ ಸುಮ್ಮ ಆಕಾಶದಿಂದ ಕಿತ್ತಿ ಒಂದು ಕತೆ ಹೇಳಿದ್ದ. ಬಟ್ ನಿಜವಾಗ್ಲೂ ಕಲ್ಟ್ ಆಫ್ ಡಯಾಬ್ಲೋಸ್ ಅಂತ ಒಂದು ರಿಯಲ್ ಗ್ರೂಪ್ ಇದೆ. ಅವರು ನಿಜವಾಗ್ಲೂ ಡೀಮನ್ನ ರಿವೈವ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಆಲ್ಫಾ ಮತ್ತು ಹುಡುಗಿರು ಅದು ನಿಜ ಅಂತ ನಂಬಿ ಏನ್ಷಿಯಂಟ್ ಟೆಕ್ಸ್ಟ್ನಲ್ಲಿ ಹುಡುಕಿದಾಗ ಅವರಿಗೆ ಅದು ಪ್ರೂಫ್ ಸಿಗ್ಬಿಟ್ಟಿದೆ. ಅವರು ಬಂದು ನಾವು ಈ ಕಲ್ಟ್ ಆಫ್ ಡಯಾಬ್ಲೋಸ್ ತಡೆಯಬೇಕು ಅಂತ ಸೀರಿಯಸ್ ಆಗಿ ಹೀರೋ ಹತ್ರ ಹೇಳಿದಾಗ ಹೀರೋ ಮಾತ್ರ ತನ್ನ ಮನಸ್ಸಲ್ಲಿ ನನ್ನ ಉರುಟನ್ನ ನನ್ನ ಹತ್ರನೇ ಉರುಡ್ತಾ ಇದ್ದೀರಾ ಅಂತ ಅನ್ಕೋತಾನೆ. ಅವರೆಲ್ಲರೂ ನಿಜವಾಗ್ಲೂ ವರ್ಕ್ ಮಾಡ್ತಿದ್ದಾರೆ ಅಂತ ಇವನಿಗೆ ಇನ್ನೂ ಗೊತ್ತಿಲ್ಲ. ಮುಂದೆ ಕತೆ ಇನ್ನೂ ಸೂಪರ್ ಆಗಿ ಹೋಗುತ್ತೆ. ಸೊ ಮಿಸ್ ಮಾಡದೆ ನೋಡಿ, ಎಂಜಾಯ್ ಮಾಡಿ. ನಮ್ಮ ಹೀರೋ ಸಿಡ್ಗೆ ಈಗ 15 ವರ್ಷ. ರಾಯಲ್ ಅಕಾಡೆಮಿಗೆ ಎಂಟ್ರಿ ಕೊಡ್ತಾ ಇದ್ದಾನೆ. ಆಲ್ಫಾ ಮತ್ತು ಅವಳ ಟೀಮ್ ನಮ್ಮ ಹೀರೋ ಸುಮ್ಮನೆ ಹೇಳಿದ ಕಲ್ಟ್ ಆಫ್ ಡಯಾಬ್ಲೋ ಸುಳ್ಳು ಕತೆನ ನಿಜ ಅಂತ ನಂಬಿ ದೊಡ್ಡವರಾದ್ಮೇಲೆ ನಾವು ಈ ಆರ್ಗನೈಸೇಷನ್ನ ಹುಡುಕ್ತಾ ಹೋಗ್ತೀವಿ ಅಂತ ಪ್ರಪಂಚ ಸುತ್ತೋಕೆ ಹೊರಟ್ರು. ಹೀರೋ ಕೂಡ ಮೈಂಡಲ್ಲಿ ಹೋಗೋ ಬಿಡಿ, ನಾನು ಹೇಳಿದ ಸುಳ್ಳನ್ನ ರೀಸನ್ ಆಗಿ ಇಟ್ಕೊಂಡು ಅವರ ಫ್ರೀಡಮ್ ಹುಡುಕ್ತಾ ಹೋಗಿದ್ದಾರೆ, ನನ್ನ ಬಿಟ್ಟು ಎಲ್ಲರೂ ಸೆಟ್ ಆಗಿರೋ ಅಂತ ಸ್ವಲ್ಪ ಬೇಜಾರಲ್ಲಿ ಕೂಲಾಗಿ ಅನ್ಕೋತಾನೆ. ನಮ್ಮ ಹೀರೋ ಕ್ರಿಯೇಟ್ ಮಾಡಿದ ಸುಳ್ಳು ಕತೆನೇ ಅವರ ಲೈಫ್ ಗೋಲ್ ಆಗಿದೆ. ಹೀರೋ ಯೋಚನೆ ಮಾಡ್ತಾನೆ, ನನ್ನ ಪ್ರೀವಿಯಸ್ ಲೈಫಲ್ಲೂ ಹಿಂಗೆ ಆಗಿತ್ತು. ದೊಡ್ಡಾದ್ಮೇಲೆ ಹೀರೋ ಆಗೋ ಕನಸು ಎಲ್ಲರೂ ಬಿಟ್ಬಿಡ್ತಾರೆ, ಆದ್ರೆ ನಾನು ಹುಚ್ಚ ಮ್ಯಾಜಿಕ್ ಬೇಕು ಅಂತ ಗೋಡೆಗೆ ತಲೆ ಚಚ್ಕೊಂಡಿದ್ದ ನಮ್ಮ ಹೀರೋ ಆಗ ಟ್ರಕ್ಕನ್ ಬಂದು ಗುದ್ದಿ ಬಿಟ್ಟು ಸ್ಪಾಟಲ್ಲೇ ಡೆಡ್. ನನ್ನ ಜೊತೆ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಇದ್ರೂ ಎಮಿನೆನ್ಸ್ ಇನ್ ಶ್ಯಾಡೋ ಆಗೋ ಕನಸನ್ನ ಮಾತ್ರ ಬಿಡಲ್ಲ ಅಂತ ಗಟ್ಟಿ ನಿರ್ಧಾರ ಒಂದು. ಮಿಡ್ಗಾರ್ಡ್ ಕ್ಯಾಪಿಟಲ್ ಅಲ್ಲಿ ರಾಯಲ್ ಅಕಾಡೆಮಿ ಇದೆ. ಇಲ್ಲಿ 1 ಮಿಲಿಯನ್ಗಿಂತ ಜಾಸ್ತಿ ಪಾಪ್ಯುಲೇಷನ್ ಇದೆ ಗುರು. ಇಲ್ಲಿ ಸೆತ್ತೋಕೊಂಡ್ರೂ ಕೂಡ ನಮ್ಮ ಹೀರೋ ಒಬ್ಬ ಬ್ಯಾಕ್ಗ್ರೌಂಡ್ ಮಾಬ್ ಕ್ಯಾರೆಕ್ಟರ್ ತರ ಚೀಪ್ ಅಪಾರ್ಟ್ಮೆಂಟ್ ಅಲ್ಲಿ ಬಿಂದಾಸ್ ಆಗಿದ್ದಾನೆ. ಜೊತೆಗೆ ಸ್ಕೇಲ್ ಮತ್ತು ಪೋ ಅಂತ ಇಬ್ರು ವೈಬ್ ಫ್ರೆಂಡ್ಸ್ ಕೂಡ ಇದ್ದಾರೆ. ಇವರು ಹೀರೋನ ನೋಡಿ, ಏನೋ ಸಿಡ್, ತಲೆಮುಡಿ ಏನ್ ಹಿಂಗಿದೆ, ಸ್ವಲ್ಪ ಟೈಡಿ ಆಗಿರು ಅಂತ ರ್ಯಾಗ್ ಮಾಡ್ತಾರೆ. ಸ್ಕೆಲ್ ಮತ್ತು ಪೋ ಜೊತೆ ಸ್ಕೂಲ್ ಲೈಫ್ ಸಖತ್ ಕಾಮಿಡಿಯಾಗಿ ಹೋಗ್ತಿತ್ತು. ಆದ್ರೆ ಒಂದಿನ ನಮ್ಮ ಹೀರೋ ಒಂದ್ ಬೆಟ್ಟಲ್ಲಿ ಸೋತ್ಬಿಟ್ಟಿದ್ದಾನೆ. ಪನಿಷ್ಮೆಂಟ್ ಏನ್ ಗೊತ್ತಾ? ಬೈಯಂದು ಓಡೋಗ್ಬಾರ್ದು. ಸ್ಕೂಲ್ನಲ್ಲಿರೋ ಅತ್ಯಂತ ಸುಂದರವಾದ ಕ್ಲಾಸಿ ಹುಡುಗಿಗೆ ಪ್ರಪೋಸ್ ಮಾಡಿ ಅವಳ ಮುಂದೆ ರಿಜೆಕ್ಟ್ ಆಗಿ ಆ ರಿಜೆಕ್ಷನ್ ನೋವನ್ನ ಫುಲ್ಲು ಫೀಲ್ ಮಾಡಬೇಕು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ದ ಪ್ರಿನ್ಸೆಸ್ ಅಲೆಕ್ಸಿಯಾ ಮಿಡ್ಗಾರ್ಡ್. ಈ ಬೆಟ್ಗೋಸ್ಕರ ಹೀರೋ ನೆನ್ನೆ ಫುಲ್ಲು ನೈಟ್ ಪ್ರಾಕ್ಟೀಸ್ ಕೂಡ ಮಾಡಿದಾನೆ. ಸಿಡ್ ಮೈಂಡಲ್ಲಿ ಒಂದು ಬೆಸ್ಟ್ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ ಪ್ರಪೋಸಲ್ ನೋಡ್ತಿರ ಬನ್ನಿ ಮಗ, ನಾನು ರಿಜೆಕ್ಟ್ ಆಗಿ ಮಾಬ್ ಕ್ಯಾರೆಕ್ಟರ್ ಆಗಿಯೇ ಇರೋದು ಫಿಕ್ಸ್ ಅಂತ ಓವರ್ ಆಕ್ಟಿಂಗ್ಗೆ ಫುಲ್ಲು ರೆಡಿ ಆಗವನೆ. ಬೈಯಂದಿರೋ ತರ ಆಕ್ಟಿಂಗ್ ಮಾಡ್ತಾ ಪ್ರಿನ್ಸೆಸ್ ಮುಂದೆ ಹೊರಟಾನೆ. ಪ್ರಿನ್ಸೆಸ್ ಅಲೆಕ್ಸಿಯಾ ಸುಮ್ನೆ ಪ್ರಪೋಸ್ ಮಾಡಿದ್ದವ್ರನ್ನೆಲ್ಲ ಅಸಾಲ್ಟಾಗಿ ರಿಜೆಕ್ಟ್ ಮಾಡ್ತಿದ್ಲು. ಅದನ್ನ ನೋಡಿ ಹೀರೋಗೆ ಫುಲ್ ಕಾನ್ಫಿಡೆನ್ಸ್. ಅಲೆಕ್ಸಿಯಾ ಮುಂದೆ ಹೋಗಿ ಸಖತ್ ಡ್ರಾಮಾ ಶುರು ಮಾಡ್ತಾನೆ. ಪ್ರಿನ್ಸೆಸ್ ಅಲೆಕ್ಸಿಯಾ, ಐ ಲೈಕ್ ಯು, ನನ್ನ ಜೊತೆ ಡೇಟ್ಗೆ ಬರ್ತೀರಾ ಪ್ಲೀಸ್ ಅಂತ ಕೇಳ್ತಾನೆ.
ರಿಜೆಕ್ಟ್ ಆಗ್ತೀನಿ, ಆಮೇಲೆ ಫ್ರೆಂಡ್ಸ್ ಮುಂದೆ ಬೇಜಾರಾಗಿ ಆಕ್ಟ್ ಮಾಡೋಣ ಅಂತ ಕೂತಿದ್ದ ಹೀರೋಗೆ ಫುಲ್ ತಲೆ ಗಿರ್ ಅಂತ ಆಗುತ್ತೆ. ಯಾಕಂದ್ರೆ ಅಲೆಕ್ಸಿಯಾ ಕೂಲಾಗಿ ನಾನು ಒಪ್ಕೊಳ್ತೀನಿ ಅಂತ ಹೇಳ್ಬಿಡ್ತಾಳೆ. ಹೀರೋಗೆ ಮತ್ತು ಅವನ ಫ್ರೆಂಡ್ಸ್ಗೆ ಹಾರ್ಟ್ ಅಟ್ಯಾಕ್ ಬಂದಂತಾಗುತ್ತೆ. ಇವನು ಒಂಥರ ಆವ್ರೇಜ್ ಆಗಿದ್ದಾನೆ, ಇವನನ್ನ ಹೋಗಿ ಸೆಲೆಕ್ಟ್ ಮಾಡಿದ್ಲಾ ಅಂತ ಇಷ್ಟಿದ್ದ ಹುಡುಗರಿಗೆಲ್ಲ ಫುಲ್ಲು ಉರಿಯುತ್ತೆ. ಹೀರೋ ಏನಿದು ಸ್ಕ್ರಿಪ್ಟೇ ಚೇಂಜ್ ಆಗಿದಲ್ಲ ಅಂತ ಶಾಕಲ್ಲಿ ನಿಂತವನೆ. ನೆಕ್ಸ್ಟ್ ಡೇ ಅಲೆಕ್ಸಿಯಾ ಬಂದು ಹೀರೋ ಜೊತೆ ಲಂಚ್ಗೆ ಕೂತ್ಕೊಳ್ತಾಳೆ. ರಾಯಲ್ಟಿ ಲಂಚ್ ಅಂದ್ರೆ ಸುಮ್ನೆನಾ, ಸಖತ್ ಐಟಮ್ಸ್ ಇದೆ. ಆಮೇಲೆ ಫೆನ್ಸಿಂಗ್ ಪ್ರಾಕ್ಟೀಸ್ಗೆ ಕರೀತಾಳೆ. ಹೀರೋಗೆ ಸಖತ್ ಟೆನ್ಷನ್. ಆಪರೇಷನ್ ರಿಜೆಕ್ಟ್ ಮೀ ಫೇಲಿಯರ್ ಆಯ್ತಲ್ಲ, ಯಪ್ಪಾ ಇವಳು ಯಾವಾಗ ನನ್ನ ರಿಜೆಕ್ಟ್ ಮಾಡ್ತಾಳೋ ಅಂತ ಕಾಯ್ತಾ ಇರ್ತಾನೆ. ಇಲ್ಲಿ ಝೆನಾನ್ ಅಂತ ಒಬ್ಬ ಅಡ್ವೈಸರ್ ಇದ್ದಾನೆ. ಅವನು ರಾಯಲ್ ಗಾರ್ಡ್ಸಲ್ಲಿ ಬೆಸ್ಟ್ ಸ್ಪೋರ್ಟ್ಸ್ಮನ್ ಮತ್ತು ಪ್ರಿನ್ಸಸ್ಗೆ ತುಂಬಾ ಕ್ಲೋಸ್. ಅಲೆಕ್ಸಿಯಾ ಪ್ರಾಕ್ಟೀಸ್ ಮಾಡುವಾಗ ಹೀರೋ ಅಬ್ಸರ್ವ್ ಮಾಡ್ತಾನೆ. ಇವಳು ನಾನು ಸ್ಲೋ ಆಗಿ ಆಡ್ತಿದ್ದೀನಿ ಅಂತ ಸ್ಪೀಡ್ ಕಮ್ಮಿ ಮಾಡಿಲ್ಲ, ಇದು ಇವಳ ಒರಿಜಿನಲ್ ಸ್ಟೈಲ್. ಇವಳು ಬೇಸಿಕ್ಸ್ನ ತುಂಬ ಗಟ್ಟಿಯಾಗಿ ಪ್ರಾಕ್ಟೀಸ್ ಮಾಡಿದಾಳೆ ಅಂತ ಹೀರೋ ತುಂಬ ಸೀರಿಯಸ್ ಆಗಿ ಅವಳ ಸ್ಪೋರ್ಟ್ಸ್ ಸ್ಟೈಲ್ನ ಅನಲೈಸ್ ಮಾಡ್ತಿದ್ದಾನೆ. ಹೀರೋಗೆ ಭಯ ಶುರುವಾಗುತ್ತೆ. ಅಯ್ಯೋ ಇದು ಗೊತ್ತಾದ್ರೆ ಸ್ಕೂಲಲ್ಲಿ ನನ್ನ ಸುಮ್ಮನಿರಲ್ಲ ಮಗ ಅಂತ ಅಲೆಕ್ಸಿಯಾ ಮುಂದೆ ಬೇಜಾರು ಮಾಡ್ತಾರೆ. ಅಲೆಕ್ಸಿಯಾ, ನೀನು ಒಂದು ಇನ್ನೋಸೆಂಟ್ ಹುಡುಗಿ ಮನಸ್ಸನ್ನ ಬೆಟ್ ಮಾಡಿ ಆಟ ಆಡಿದ್ಯಾ, ಇದು ಎಲ್ಲರಿಗೂ ಗೊತ್ತಾದ್ರೆ ನಿನ್ನ ಸ್ಕೂಲ್ ಲೈಫ್ ಡೆಡ್ ಎಂಡ್ ಅಂತ ಬೆದರಿಸ್ತಾರೆ. ಝೆನಾನ್ ಮುಂದೆ ಇವನು ನನ್ನ ಬಾಯ್ ಫ್ರೆಂಡ್ ಅಂತ ಹೇಳಿದ್ದು ಬರೀ ನಾಟಕ. ಆಮೇಲೆ ಒಂದು ಕಾಯಿನ್ನ ಮೇಲೆ ಹಾಕಿ ನಾಯಿ ತರ ಕೆಲ್ಸಕ್ಕೆ ರೆಡಿನಾ, ವುಫ್ ವುಫ್ ಮಾಡ್ತೀಯಾ ಅಂತ ಕೇಳ್ತಾರೆ. ನಮ್ಮ ಹೀರೋಗೆ ಕಾಸಂದ್ರೆ ಪ್ರಾಣ. ನಮ್ಮ ಅಪ್ಪ ಅಮ್ಮ ಕೊಡೋ ಪಾಕೆಟ್ ಮನಿ ಎಮಿನೆನ್ಸ್ ಆಗಕ್ಕೆ ಸಾಲಲ್ಲ. ಸೊ ಇವಳು ಹೇಳಿದ ಹಾಗೆ ಪಪ್ಪಿ ತರ ಇರೋಣ ಅಂತ ಫಿಕ್ಸ್ ಆಗಿ ಆ ಕಾಯಿನ್ನ ಬಾಯಲ್ಲಿ ಕಚ್ಕೊಳ್ತಾನೆ. ಹಿಂಗಿವರ ಫೇಕ್ ಲವರ್ಸ್ ನಾಟಕ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದೆ. ಒಂದ್ ದಿನ ಹೀರೋ ಕೇಳ್ತಾನೆ, ಝೆನಾನ್ ಒಬ್ಬ ಪರ್ಫೆಕ್ಟ್ ಹುಡುಗ, ದುಡ್ಡಿದೆ, ಪವರ್ ಇದೆ, ಅವನನ್ನ ಯಾಕೆ ರಿಜೆಕ್ಟ್ ಮಾಡಿದೆ? ಅಲೆಕ್ಸಿಯಾ ಹೇಳ್ತಾಳೆ, ಯಾರೂ ಪರ್ಫೆಕ್ಟ್ ಆಗಿರಲ್ಲ ಸೇಡ್. ಒಬ್ಬ ಮನುಷ್ಯ ಪರ್ಫೆಕ್ಟ್ ಆಗಿದ್ದಾನೆ ಅಂದ್ರೆ ಅವನು ಪಕ್ಕಾ ಸೈಕೋ ಆಗಿರ್ಬೇಕು. ಈ ಮಾತು ಹೀರೋಗಿ ನಿಜ ಅನ್ಸುತ್ತೆ. ಆಮೇಲೆ ಹೀರೋ, ನನಗೆ ನಿನ್ನ ಫೆನ್ಸಿಂಗ್ ಸ್ಟೈಲ್ ಇಷ್ಟ ಆಗಿದೆ ಅಂತ ಹೇಳ್ತಾನೆ. ನನ್ನ ಸಿಸ್ಟರ್ ಐರಿಸ್ ತರ ನಾನು ಸ್ಟ್ರಾಂಗ್ ಆಗಿಲ್ಲ, ಅದಕ್ಕೆ ಎಲ್ಲರೂ ನನ್ನ ಆರ್ಡಿನರಿ ಫೆನ್ಸರ್ ಅಂತ ಕೇವಲ ಮಾಡ್ತಾರೆ ಅಂತ ಬೇಜಾರಲ್ಲಿ ಹೇಳ್ತಾಳೆ. ಹೀರೋ, ಪ್ರಪಂಚದಲ್ಲಿ 1,000,000 ಜನ ಸತ್ರೂ ನನಗೆ ಕವಲೆ ಇಲ್ಲ, ಆದ್ರೆ ನನಗೆ ಇಷ್ಟವಾದ ವಿಷಯಗಳನ್ನು ಯಾರು ತಪ್ಪು ಹೇಳಿದ್ರೂ ನಾನು ಸುಮ್ಮಿರಲ್ಲ. ನಿನ್ನ ಸ್ಟೈಲ್ ನನಗೆ ಪಕ್ಕಾ ಇಷ್ಟ ಅಂತ ಮಾಸಾಗಿ ಹೇಳ್ತಾನೆ. ಅಲೆಕ್ಸಿಯಾ, ಓ ಅಪ್ಪಡಿಯಾ, ಗುಡ್ ಬಾಯ್ ಅಂತ ಹೇಳ್ಬಿಟ್ಟು ಖುಷಿ ಬೇಜಾರಲ್ಲಿ ಹೊರಟೋಗ್ತಾಳೆ. ಹೀರೋ ಮೈಂಡಲ್ಲಿ, ಅಪ್ಪ ಇನ್ ಮುಂದೆ ಈ ಫೇಕ್ ಬಾಯ್ ಫ್ರೆಂಡ್ ರಿಲೇಶನ್ಶಿಪ್ ಮುಗೀತು, ನಾನು ಫ್ರೀ ಅಂತ ನೆಮ್ಮದಿಯಾಗಿ ಸ್ಕೂಲ್ ಹೊರಗಡೆ ಬರ್ತಾನೆ. ಆದ್ರೆ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಎಂಟ್ರಿ ಕೊಡುತ್ತೆ. ಸ್ಕೂಲ್ ಮುಂದೆ ರಾಯಲ್ ಗಾರ್ಡ್ಸೇ ಬಂದು ಹೀರೋ ಮತ್ತು ಅವನ ಫ್ರೆಂಡ್ಸ್ನ ಫುಲ್ ಬ್ಲಾಕ್ ಮಾಡ್ತಾರೆ. ಪ್ರಿನ್ಸೆಸ್ ಅಲೆಕ್ಸಿಯಾ ಕಾಣೆಯಾಗಿದ್ದಾರೆ, ಮಿಸ್ಸಿಂಗ್ ಕೇಸ್. ಕೊನೆ ಬಾರಿ ಅವಳ ಜೊತೆ ಇದ್ದಿದ್ದು ನೀನೇ, ಸೊ ನಿನ್ನ ಮೇಲೆ ನಮಗೆ ಫುಲ್ ಡೌಟ್ ಇದೆ, ನಮ್ಮ ಜೊತೆ ಸ್ಟೇಷನ್ಗೆ ಬಾ ಅಂತ ಹೀರೋನ ಎಳ್ಕೊಂಡೋಗ್ತಾರೆ. ಹೀರೋಗೆ ಅರ್ಥ ಆಗುತ್ತೆ, ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದು ಅಸಾಲ್ಟ್ ಆಗಿ ಅಂತ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ ಗುರು. ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.